ಮಾರ್ನಿಂಗ್. ಬೆಳಿಗ್ಗೆ ಎದ್ದು ನೈಟ್ ಕೆಲಸ ಮುಗಿಸಿ ಊಟ ಮಾಡಿ ಮಲ್ಕೊಳ್ಳೋಷ್ಟರಲ್ಲಿ 12 ಗಂಟೆ ಆಗೋಯ್ತು. ಸೊ ನೈಟ್ ಏನು ವಿಡಿಯೋ ಎಂಡ್ ಮಾಡೋಕ್ಕಾಗಿಲ್ಲ. ಇನ್ನು ಕೆಲಸ ಉಳಿದಿದೆ, ತುಂಬ ಕೆಲಸ. ಸ್ಕ್ರೀನೆಲ್ಲ ಹಾಕಬೇಕು, ಹಾಗೆ ಬೆಡ್ಶೀಟ್ ಕವರ್ ಚೇಂಜ್ ಮಾಡಬೇಕು, ಮನೆ ಸ್ವಲ್ಪ ಒರೆಸ್ಬೇಕು. ಇನ್ನು ಅಡುಗೆ ಮನೆಯಲ್ಲೂ ಸ್ವಲ್ಪ ಕೆಲಸ ಹಾಗೆ ಇದೆ. ಯಾರು ಎದ್ದು ರೆಡಿ ಆಗ್ತಾ ಇದ್ದಾರೆ. ನಮ್ಮಮ್ಮ ಸಾಂಬಾರು ಮಾಡಿಬಿಡ್ತಾವ್ರೆ ಒಟ್ಟಿಗೆ. ಬಟ್ಟೆ ಎತ್ಕೊಬರೋ ಹೋಗಿ ಕೆಲಸ 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 ಇರ್ತಾನೆ ಇದೆ. ಒಟ್ಟಿಗೆ ಸಾಂಬಾರು ಮಾಡ್ತಾವ್ರೆ. ಇನ್ನು ಈ ಕಿಟಕಿ ಒಂದು ಒರೆಸಿಲ್ಲ, ಸ್ಟವ್ ಒಂದು ಕ್ಲೀನ್ ಮಾಡ್ಕೊಂಡಿಲ್ಲ. ಇಷ್ಟು ಕೆಲಸ ಇದೆ. ಬೂಬು ಬಂದಿದೆ. ಯಾರಪ್ಪ ಇದು ಹೊಸ ಮೆಂಬರು? ಯಾಕೆ ಬಂದೈತಿ ನೋಡು ನಮ್ಮನೆಗೆ. ಬೂಬು ಬಂದೈತಪ್ಪ. ಯಾರದು ರಾಕಿ? ಹಾಯ್ ಬಂಗಾರಿ. ಸಾಕೊಳ್ಳ ನಾನು? ಸಾಕೊಳ್ಳ? ಏನು ಬಿಟ್ಬಿಡೋಣ? ಬಾ, ನೀನು ನಮ್ಮ ಮನೆಗೆ ಹೋಗೋಣ ಬಾ. ರಾಕಿ ಬೇಡ, ರಾಕಿ ಬೇಡ, ನೀನು ಬೇಡ, ಹೋಗು. ಬೇಡ, ರಾಕಿ ಬೇಡ. ಮಾತಾಡ್ತೀಯ ತಾನೇ? ಇಳಿ ಎಲ್ಲ ಅರ್ಥ ಆಯ್ತಾ? ನೀನೇ ತಾನೇ ಹತ್ತಿದ್ದು. ಇಳಿ. ಇಳಿಯಕ್ ಬರ್ತಾ ಇಲ್ಲ. ಕೈ ತೊಳಿಬೇಕತ್ತಿದ್ದ ನಾನು. ಬಿಡಮ್ಮಿ ಇಳಿಸ್ಬೇಡ, ಗುರ್ರಂತಾನೆ. ಬಿಡಮ್ಮಿ ಇಳಿಸ್ಬೇಡ, ಬಿಡಮ್ಮಿ ಇಳಿಸ್ಬೇಡ, ಬಿಡಮ್ಮಿ ಬಿಡಮ್ಮಿ ಇಳಿಸ್ಬೇಡ. ನೀನೇ ಇಳಿಯೋನು. ಜಲ್ದಿ ಮಾಡು. ತೆಂಗಿನಕಾಯಿ ಬೋರ ಗೈಸ್. ಕಾಯಿ ತುರಿತಾ ಇದ್ರೆ ಓಡ್ ಬಂದ್ಬಿಡ್ತಾನೆ. ನಂಗೂ ಕೊಡು ಅಂತ. ಇಸ್ಕಾ. ನೋಡು
ನಂದು ಅಪ್ಪಾಜಿ ಬಾರಪ್ಪಾಜಿ 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 ಗುಡ್ ಮಾರ್ನಿಂಗ್ ಗೈಸ್. ಹಬ್ಬದ ಬ್ಲಾಗ್ ಕಂಟಿನ್ಯೂಷನ್. ಹ್ಯಾಪಿ ಯುಗಾದಿ ಎಲ್ರಿಗೂ. ನಾವೀಗ ಎದ್ದೆ ನಾವು ಮಗನ ಕಸ ಗುಡಿಸ್ತವ್ರೆ. ಚೂರು ಬಾಗಿಲು ತೆಗೆದು ರಂಗೋಲಿ ಹಾಕಬೇಕು. ರೈಸ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಒಂದು ಸೆಕೆಂಡ್. ಹ್ಯಾಪಿ ಯುಗಾದಿ ಎಲ್ರಿಗೂ. ಆ್ಯಕ್ಚುಲಿ ನಮ್ಮ ಕನ್ನಡದವ್ರಿಗೆ ಈ ಯುಗಾದಿ ಹಬ್ಬದಿಂದ ಹೊಸ ವರ್ಷ. ಸೊ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಯಾವಾಗಲೂ ಖುಷಿಯಾಗಿರಿ. ನಮ್ಮನೆ ಹತ್ರ ಹೊಂಗೆ ಮರ ತುಂಬ ಇದೆ. ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ? ಅದು ಹೊಸ್ದಾಗಿ ಚಿಗುರಿರೋದು. ನೋಡ್ತೀರಾ? ತೋರಿಸ್ತೀನಿ ನೋಡಿ. ಅದು ಹೂವು ಉದುರುತ್ತಲ್ವಾ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲೆಲ್ಲ ಚಿಗುರಿರೋದು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ರೋಡ್. ಬಾರೋ ಈ ಕಡೆ. ಪಾಪ ನಮ್ಮಮ್ಮ ಕಸ ಗುಡಿಸ್ತೈತೆ. ಆ ಎಲೆ ಉದುರಿ ಫುಲ್ ರೋಡ್ ಹೊಂಗೆ ಮರ ಚೆನ್ನಾಗಿ ಕಾಣುತ್ತೆ. ಓಕೆ, ಗುಡಿಸ್ತವ್ರೆ. ನಾನು ಇಲ್ಲೇ ವಿಡಿಯೋಸ್ ಮಾಡ್ತಾಯಿದ್ದೆ ಆವಾಗ, ಇವಾಗಿಲ್ಲ. ನೋಡಿ ಗೈಸ್, ನಮ್ಮಮ್ಮ ಆವಾಗಲೇ ಹೆಂಗಿತ್ತು ಇವಾಗ ಎಷ್ಟು ನೀಟ್ ಮಾಡಿದ್ದಾರೆ. ಫುಲ್ಲು ಸಿಕ್ಕಾಪಟ್ಟೆ ಎಲೆ ಉದ್ರಿ ಅದು ಇಲ್ಲಿ ಸ್ಟಾಕ್ ಆಗಿ ಮಳೆ ಎಲ್ಲ ಬಂದು ಒಂಥರ ಆಗ್ಬಿಟ್ಟಿತ್ತು. ಕ್ಲೀನ್ ಮಾಡೋರೆ ಇವತ್ತು. ಹಂಗೆ ಬಕೆಟಲ್ಲಿ ನೀರು ಬಿಡಮ್ಮೆ. ಬಾಗಿಲು ತೊಳೆಯೋಣ. ಓಕೆ, ಇದು ನಮ್ಮದು ಪಾರ್ಕಿಂಗ್ ಪ್ಲೇಸ್. ಆದರೆ ಇಲ್ಲಿ ನಮ್ಮ ಕಾರ್ ನಿಂತ್ಕೊಳ್ಳೋಕೆ ಜಾಗನೇ ಇಲ್ಲ. ನಮ್ಮ ಕಾರ್ನ ಈಚೆ ನಿಲ್ಲಿಸಿದ್ದೀವಿ. ಯಾವುದೋ ಯಪ್ಪ ಬರ್ತಾವ್ರೆ. ಇವರಪ್ಪನೇ ಬಂದಿರೋದು. ಹೌದಾ? ನೋಡಿ ಎಷ್ಟು ನೀಟಾಗಿ ಆಯ್ತು. ಗೈಸ್, ರೇಷನ್ ಅಂದರೆ ಹೂವು ಅದು ಇದು ಎಲ್ಲ ತೊಗೊಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡಿ ನಮ್ಮ ರೋಡ್ ಎಷ್ಟು ಚೆನ್ನಾಗಿದೆ ರೋಡ್. ಸೊ ಗೈಸ್, ವಿ ಆರ್ ಗೋಯಿಂಗ್ ಟು ಬೈ ಹಬ್ಬ ಏನ ಹಬ್ಬ ಸೈಟ್. ಎಷ್ಟು ಚೆನ್ನಾಗಿದೆ ನೋಡಿ. ಮರ ಬೆಳೆದಿರೋದೇ ಚಂದ ಅಲ್ಲಮ್ಮ.
ನಾವು ಹುಡ್ಕೋ ಬಂದ್ರೆ ಎಲ್ಲೋದ್ರಿ ಅವರು? ಎಲ್ಲಿಯವರು? ನೀನು ಹಚ್ಚಿಸ್ಕೊಳ್ಳೋ ಎಣ್ಣೆ ಅಮ್ಮಮ್ಮನ ಹತ್ರ. ಹಾ ಯಾಕೆ ಅಷ್ಟು ನಿಂತ್ಕೋ ಬಿಗ್ಗಿಯಾಗಿ, ಅಂತಾಳೆ ನಿಂತ್ಕೋ ಬಿಗ್ಗಿಯಾಗಿ. ತಲೆಗೊಂಚೂರು ಜಾಸ್ತಿ ಹಾಕು, ಈಟ ಆದಂಗೆ ಆಗ್ತಾ ಇರುತ್ತೆ. ನನ್ನ ಮಗನೇ ನಾನು ಹಂಗೆ ನೆಕ್ಕ ಕೊಡ್ತೀಯ ಅಂತ ಕಣಮ್ಮಿ. ಎಲ್ಲ ನೋಡಿ ಹೆಂಗೆ ಬಿಸಿಲು ಕಾಯ್ತವ್ರೆ ಎಣ್ಣೆ ಹಚ್ಕೊಂಡು. ಅದರಲ್ಲಿ ಇವನೊಬ್ಬ ಫುಲ್ ಖುಷಿ ಆಗ್ಬಿಟ್ಟವನೆ ಎಣ್ಣೆ ಮೆತ್ಕೊಂಡು. ಕಾಣ್ತಾ ಇದೀವೋ ಇಲ್ವೋ ಗೊತ್ತಿಲ್ಲ. ಗೈಸ್ ನಾನು ರೆಡಿ, ತಲೆ ಒಣಗಿಸ್ಕೋಬೇಕಷ್ಟೇ. ಮಮ್ಮಿ ರೆಡಿ ಆಗ್ತೈತೆ. ಬೈ, ರೆಡಿ ಆದ್ಮೇಲೆ ಸಿಗೋಣ. ಬೇಳೆ ಬೇಯಕ್ಕೆ ಹಾಕಿದ್ಯಾ? ಬೆಲ್ಲ ಪೌಡ್ರ್ ತಗೊಬಂದಿದ್ದೀನಿ.
ಸ್ಪೆಷಲ್ ತಿಂಡಿಗೆ ಸ್ವಚ್ಛ ಕಾಯಿಸ್ತೀವಿ. ಅಲ್ಲಿ ಹೋಳಿಗೆ ಪ್ರಿಪ್ರೇಷನ್ ನಡೀತಾ ಇದೆ. ಬಾಯ್ ಹುಷಾರು. ಕುಳ್ಳು ಸ್ಪೆಷಲ್ ಹೋಳಿಗೆ ಸಾರು, ದೂರದಿಂದ ಹೋಳಿಗೆ ಸಾರು. ಇಲ್ಲಿ ಹೋಳಿಗೆ ಮಾಡ್ತಾವ್ರೆ. ಇದೇನು ಹೂರ್ಣ ರೈಸ್, ಇದು ಬೋಂಡಾಗೆ ಬೋಂಡ ಹಾಕಬೇಕು. ಇನ್ನು ವೆಯ್ಟ್ ಅಲ್ಲಿ ಸಾಂಬಾರು ಪ್ರಿಪ್ರೇಷನ್ ಗೋಯಿಂಗ್ ಆನ್. ಹೋಳಿಗೆಗಿನ್ನ ಹೂರ್ಣನೇ ಹೋಗ್ತಾ ಇದೆ ಒಳಗಡೆ. ಹ್ಯಾಪಿ ಚೈಲ್ಡ್. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ತುಂಬ ಬೇಗ ಹೇಳ್ತೀನಿ. ನಾನು ಆವಾಗಲೇ ಹೇಳಿದ್ದೆ, ಸೊ ಅದು ಮುಂಚೆ ಹೇಳಿದ್ದೆ ಒಡ್ವಡಿ ಥರ. ಇವಾಗ ನೀಟಾಗಿದ್ದೀನಿ, ಈಗ ಹೇಳ್ತಾ ಇದ್ದೀನಿ. ಹ್ಯಾಪಿ ಯುಗಾದಿ ಗೈಸ್. ಎಳ್ಳು ಬೆಲ್ಲ. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ನಾನು ಎಳ್ಳು ಬೆಲ್ಲ ಅಂತ ಇದ್ದೀನಿ. ಸಂಕ್ರಾಂತಿ ಆಗೋಯ್ತಪ್ಪು. ನಿಮ್ ಎಲ್ಲರಿಗೂ ನಿಮ್ಮ ಜೀವನದಲ್ಲಿ ಸಿಹಿ ಜಾಸ್ತಿ ಇರಲಿ, ಸ್ವಲ್ಪ ಕಹಿ ಇರಲಿ, ಅಷ್ಟೇ. ಎಲ್ಲರ ಮನೇಲೂ ಹೋಳಿಗೆ ಮಾಡಿದ್ದೀರಾ? ಪಾರ್ಸಲ್ ಕಳಿಸ್ಬಿಡಿ. ಪಾರ್ಸಲ್ ಬೇಡ, ನಮ್ಮ ಅಮ್ಮ ಪಾಪ ಕೈ ನೋವಿಸ್ಕೊಂಡು ಹೋಳಿಗೆ ಮಾಡ್ತಾ ಇದ್ದೆ ಪಾಪಜಿ. ಎಣ್ಣೆ ಹ್ಯಾಪಿ ಓ ಕಿಸ್ ಕೊಡ್ತೈತೆ ಫ್ಯಾನ್ಸಿಗೆ. ಸಮಸ್ತ ನಾಡಿನ ಜನತೆಗೆ ಏನೋ ಗೈಸ್, ಅವರು ಅಲ್ಲಿ ಮಾಡ್ತಾ ಇದ್ದಾರೆ, ಇನ್ನು ಹೋಳಿಗೆ ಸ್ವಲ್ಪ ಹಾಕ್ತಾ ಇದ್ದಾರೆ. ನಾನು ತಿನ್ನಕ್ಕೆ ಅಂತ ತಗೊಬಂದಿದ್ದೀನಿ. ನಾವು ತಿನ್ನೋಣ. ತುಪ್ಪ ಹೋಳಿಗೆ ಆಯ್ತು. ಈಗ ಬೋಟ ರಿವ್ಯೂ ಕೊಡ್ಬೇಕು. ಗೈಸ್, ಹಬ್ಬದ ಊಟ ನಮಗೆ ನಾನು 3-4 ಗಂಟೆ ಆಗೋಯ್ತು. ಟೆಂಪಲ್ಗೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಅಷ್ಟೇ, ಹಬ್ಬ ಎಲ್ಲ ಆಯಿತು, ಊಟ ಎಲ್ಲ ಆಯಿತು. ಆಲ್ರೆಡಿ ಸಂಜೆ ಆಗಿದೆ. ದೇವಸ್ಥಾನಕ್ಕೆ ಒಂದು ಹೋಗಿರಲಿಲ್ಲ, ಹೋಗ್ಬಿಟ್ಟು ಬಂದು ಈ ಬ್ಲಾಗ್ನ ಎಂಡ್ ಮಾಡ್ತೀವಿ. ಹೋಳಿಗೆ ಊಟ ಎಲ್ಲ ನಮಗೆಲ್ಲ ಇದೆ, ಸ್ವಲ್ಪ ಬಂದು ಮಾಡ್ತೀವಿ ನೈಟ್ ಊಟಕ್ಕೆ. ಇರೋ ವರ್ಷ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಅಷ್ಟೇ, ಹಬ್ಬದ ಬ್ಲಾಗು ಮುಗೀತು. ಟಯರ್ಡು, ಮನೆಗೆ ಹೋಗ್ಬಿಟ್ಟು ಇರೋದು ತಿಂದ್ಬಿಟ್ಟು ಕಚ್ಚೋದಷ್ಟೇ. ಸೊ ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್ ಎಲ್ರಿಗೂ. ಬಾಯ್ ಗೈಸ್. ಬ್ಲಾಗ್ ಇಷ್ಟ ಆಯ್ತು ಲೈಕ್ ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಮಾಡಬೇಕು ಸಬ್ಸ್ಕ್ರೈಬ್ ಅಷ್ಟೇ.